ಇನ್ನು ನೋಡಿ, ಬರೀ ಇಷ್ಟು ಮಾತ್ರ ಅಲ್ಲ, ದುಬೈ ಮೇಲೆ ಮೇಲಿಂದ ಮೇಲೆ ದಾಳಿಗಳಾಗ್ತಾ ಇವೆ. ದುಬೈ ಮೇಲೆ ಯಾವಾಗ ದಾಳಿ ಜಾಸ್ತಿ ಆಯ್ತಲ್ಲ, ವಿಮಾನಗಳು ಹೋಗೋಕ್ಕಾಗ್ತಾ ಇಲ್ಲ. ಹತ್ತತ್ರ ಹೋಗಿ ಒಂದು ವಿಮಾನ ವಾಪಸ್ ಬಂದಿದೆ. 2 ಒಂದಲ್ಲ. ತಿರುವನಂತಪುರಂನಿಂದ ದುಬೈಗೆ ತೆರಳುತ್ತಾ ಇದ್ದಂಥ ವಿಮಾನ ಎಮಿರೇಟ್ಸ್ TRB DXB ವಿಮಾನ ವಾಪಸ್ಸಾಗಿದೆ. 353 ಜನ ಪ್ರಯಾಣಿಕರು ಮತ್ತು 19 ಸಿಬ್ಬಂದಿ ವಿಮಾನದಲ್ಲಿದ್ದರು. ದೊಡ್ಡ ವಿಮಾನ ಮುಂಜಾನೆ 4:15 ಹೊರಟಿತು. ಬೆಳಗ್ಗೆ 8:40ಕ್ಕೆ ಗೊತ್ತಾಯಿತು ಎಡವಟ್ಟಾಗ್ತಾ ಇದೆ ಅಂತ. ಬಂದ ದಾರಿಗೆ ಸುಂಕವಿಲ್ಲ ಅಂತ ವಾಪಸ್. ಇದು ಸ್ಥಿತಿ. ವಿಮಾನಗಳು ಒಂದು ಹೋದಂಥವೆಲ್ಲ ವಾಪಸ್ ಬರ್ತಾ ಇವೆ. ದುಬೈಗೆ ಹೋಗ್ತಾ ಇದ್ದಂಥ 2 ವಿಮಾನಗಳು ವಾಪಸ್ ಬಂದಿವೆ. ಜೊತೆಗೆ ಇನ್ಯಾವ್ಯಾವ ರೆಡಿ ಆಗ್ತಾ ಇದ್ವಲ್ಲ ಹೋಗಲಿಕ್ಕೆ, ಅವುಗಳನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ತೆರಳಬೇಕಾದಂಥ ವಿಮಾನಗಳು ಕ್ಯಾನ್ಸಲ್ ಆಗಿವೆ. ಒಟ್ಟು 24 ಫ್ಲೈಟ್ಗಳು, ಈ ಹೋಗಬೇಕಾದಂಥ ಬರಬೇಕಾದಂಥ ವಿಮಾನಗಳು ಒಟ್ಟು 24. ಆ 24 ವಿಮಾನಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಅದನ್ನೇ ನಾವು ತೋರಿಸ್ತಾ ಇದ್ದೀವಿ. ಕೆಂಪೇಗೌಡ ಏರ್ಪೋರ್ಟಿಂದ 11 ವಿಮಾನಗಳು ಇಲ್ಲಿಂದ ಹೋಗಬೇಕಾಗಿತ್ತು, ನಿರ್ಗಮಿಸಬೇಕಾಗಿತ್ತು, ಕ್ಯಾನ್ಸಲ್. ಅಲ್ಲಿಂದ ಬರಬೇಕಾಗಿತ್ತು ವಿಮಾನಗಳು, ಅವು ಕೂಡ ರದ್ದಾಗಿವೆ. ಅರಬ್ ದೇಶಗಳಿಂದ ಬರಬೇಕಾದಂಥ 13 ವಿಮಾನಗಳು ರದ್ದಾಗಿವೆ. ಅಬುದಾಬಿ, ರಿಯಾದ್, ಜಿಡಾ, ಡಮಾಮ್, ದುಬೈ ಮತ್ತು ದೋಹಾ ವಿಮಾನಗಳು ಕ್ಯಾನ್ಸಲ್ ಆಗಿವೆ. ಬೇರೆ ಮಾರ್ಗ ಇಲ್ಲ. ಯಾಕಂದರೆ 10 ತನಕ ಹೋಗಿರುವಂಥ 2 ವಿಮಾನಗಳು ಯಾಕೋ ಪರಿಸ್ಥಿತಿ ಸರಿ ಇಲ್ಲ ಅಂಥೇಳಿ ವಾಪಸ್ ಬಂದಿವೆ ಅಂತಂತಂದರೆ, ಇನ್ನು ಇಲ್ಲಿರೋಂಥ ವಿಮಾನಗಳನ್ನು ಯಾವ ಧೈರ್ಯದ ಮೇಲೆ ಕಳಿಸೋಕ್ಕೆ ಸಾಧ್ಯ? ಹೀಗಾಗಿ ಏನು ಅಂತಂದರೆ, ಇಲ್ಲಿದ್ದಂಥ ಎಲ್ಲ ವಿಮಾನಗಳನ್ನು ಕೂಡ, ಹೊರಡಬೇಕಾದಂಥ ವಿಮಾನಗಳು, ಬರಬೇಕಾದಂಥ ವಿಮಾನಗಳು ಇವೆಲ್ಲವೂ ಕೂಡ ಕ್ಯಾನ್ಸಲ್ ಆಗಿದೆ. ಇದು ಯಾರಾದರೂ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಸ್ವಲ್ಪ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ. ಇಲ್ಲಿ ತನಕ ವಾಪಸ್ ಯಾರು ಬಂದಿರಲ್ಲ ಸುರಕ್ಷಿತವಾಗಿ, ಅವರೇ ಅದೃಷ್ಟವಂತರು. ತಿರುವನಂತಪುರಂನಿಂದ ದುಬೈಗೆ ಹೋದಂಥ ವಿಮಾನವನ್ನು ವಾಪಸ್ ಬಂದಿದೆ, ಮತ್ತೊಂದು ಕೂಡ ವಾಪಸ್ ಬಂದಿದೆ. ಇದು ಸಂಗತಿ. ಅಷ್ಟೇ ಅಲ್ಲ, ಅದು ಯಾವಾಗ ಹಿಂಗೆ ಆಯ್ತಲ್ಲ, ಬೇರೆ ಬೇರೆ ವಿಮಾನಗಳು ಕೂಡ ಕ್ಯಾನ್ಸಲ್ ಆದವು. ಇಲ್ಲಿಂದ ಹಲವಾರು ವಿಮಾನಗಳು ಹೋಗಬೇಕಾಗಿತ್ತು, ಬೇರೆ ಬೇರೆ ಅರಬ್ ದೇಶಗಳಿಂದ ಬರಬೇಕಾಗಿತ್ತು. ಇಲ್ಲಿಂದ ಹೋಗಬೇಕಾದಂಥ ವಿಮಾನಗಳು 11 ಕ್ಯಾನ್ಸಲ್ ಆಗಿವೆ, ಬರಬೇಕಾದಂಥ ವಿಮಾನಗಳು 13, ಅವು ಕೂಡ ಕ್ಯಾನ್ಸಲ್ ಆಗಿದೆ. ಅಂದರೆ ಅಲ್ಲಿರುವಂಥವ್ರು ಅಲ್ಲೇನೇ, ಇಲ್ಲಿರುವಂಥವ್ರು ಇಲ್ಲೇನೇ. ಅಬುದಾಬಿ, ರಿಯಾದ್, ಜಿಡ್ಡಾ, ಡಮಾಮ್, ದುಬೈ ಮತ್ತು ದೋಹಾ, ಕತಾರ್ನ ದೋಹಾ, ಅಲ್ಲಿಂದ ಕೂಡ ವಿಮಾನಗಳು ಕ್ಯಾನ್ಸಲ್ ಆಗಿವೆ.